ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಗಂದು ಬರ್ತ್ಡೇ ವ್ಲಾಗ್. ಇಬ್ಬರು ಮಕ್ಕಳದಾಗಿರ್ಬೋದು, ನಂದಾಗಿರ್ಬೋದು, ಇವ್ರ ಪಪ್ಪಂದಾಗಿರ್ಬೋದು, ಮತ್ತು ನಮ್ಮದು ಆ್ಯನಿವರ್ಸರಿ ಆಗಿರ್ಬೋದು. ನಾನು ಈ ರೀತಿ ದಿನಗಳನ್ನ ಹೆಚ್ಚು ಗ್ರ್ಯಾಂಡಾಗೇನು ಆಚರಣೆ ಮಾಡೋದಿಲ್ಲ. ಹಾಗೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿ ಹೋಟೆಲ್ಗೆ ಊಟಕ್ಕೆ ಹೋಗ್ತೀವಿ, ಅಥವಾ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಮಾಡ್ತೀನಿ. ಮತ್ತು ನನ್ನ ಮಗಳಿಗಂತೂ ಯಾವಾಗಲೂ ಫ್ರೆಂಡ್ಸ್ಗಳಂತೂ ಅವಳು ಕರೆಸೋದಿಲ್ಲ. ಈಗ ಕಾಲೇಜ್ ಟೈಮ್ಗಳಲ್ಲಿ ಬಂದಮೇಲೆ ಅವಳು ಹೊರಗಡೆನೇ ಕೇಕ್ ಕಟ್ ಮಾಡ್ತಾಳೆ. ಮತ್ತು ಇನ್ನು ಮನೆಯಲ್ಲಿ ನಾವು ಕೇಕ್ ಕಟ್ ಮಾಡ್ತೀವಿ. ಮತ್ತು ಇನ್ನು ಅದೇ ಹೊರಗಡೆ ಹೋಗಿ ಊಟ ಮಾಡೋದು. ಆದರೆ ಕುಶಾಲಿಗೆ ಫ್ರೆಂಡ್ಸ್ ಅಂದರೆ ಇಷ್ಟ. ಅಲ್ಲಿರಬೇಕಾದ್ರೆ ಮಕ್ಕಳು ಬರ್ತಿದ್ರು, ಈಗ ಇಲ್ಲಿ ಯಾರೂ ಸಹ ಬರೋದಿಲ್ಲ. ಅದು ಕೂಡ ಹೀಗೇ ಸಿಂಪಲ್ಲಾಗಿ ಆಗ್ತದೆ. ನಾವು ಈ ರೀತಿ ಫಂಕ್ಷನ್ಗಳನ್ನ ನಾವು ಯಾವತ್ತೂ ಸಹ ಗ್ರ್ಯಾಂಡಾಗಿ ಮಾಡಲಿಲ್ಲ. ನನ್ನ ಮಗಂದು ಫಸ್ಟ್ ಇಯರ್ ಮತ್ತು ನನ್ನ ಮಗಳದ್ದು ಫಸ್ಟ್ ಇಯರ್ ಬರ್ತಡೇ ಮಾತ್ರ ನಾವು ಹಾಲ್ನಲ್ಲಿ ಮಾಡ್ದೋ. ಆ್ಯಕ್ಚುಲಿ ನನ್ನ ಮಗಳದ್ದು ಮನೆಯಲ್ಲೇ ಮಾಡ್ದೋ, ಆದರೆ ಗ್ರ್ಯಾಂಡಾಗಿ ಮಾಡಿದ್ವಿ. ಅಷ್ಟು ಬಿಟ್ಟರೆ ಮತ್ತೆ ಪ್ರತಿ ವರ್ಷವೂ ಕೂಡ ಏನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಫಸ್ಟು ನಾನು ಬರ್ತಡೇ ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡ್ತಾರೆ ಮಕ್ಕಳು. ಸ್ನಾನ ಮಾಡಿಬಿಟ್ಟು ಅವರು ಸ್ನಾನ ಮಾಡೋದ್ರೊಳಗಡೆ ನಾನು ದೇವ್ರದ್ದು ಪೂಜೆಗೆಲ್ಲ ರೆಡಿ ಮಾಡಿರ್ತೀನಿ. ಜೋರ್ಸೆ ಬೋಲಾ ಅಭಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಸ್ನಾನ ಆದಮೇಲೆ ದೇವ್ರ ಪೂಜೆ ಮಾಡಿ, ಮತ್ತು ಮನೆಯಲ್ಲಿ ಏನು ಸ್ವೀಟ್ಸ್ ಇಲ್ಲ ಅಂದರೆ ಅವ್ರ ಬಾಯಿಗೂ ಸ್ವಲ್ಪ ಸಕ್ಕರೆ ಏನಾದರೂ ಹಾಕ್ತೀನಿ. ಮತ್ತು ಎದ್ದ ತಕ್ಷಣವೇ ಮತ್ತಿನ್ನು ಅದೇ ಸ್ನಾನ ಎಲ್ಲ ಪೂಜೆ ಆದಮೇಲೆ ಮತ್ತು ನಮ್ಮದು ಆಶೀರ್ವಾದ ತೊಗೋತಾರೆ. ಇನ್ನು ಸ್ಕೂಲ್ಗೆ ಹೋಗೋದಿದ್ದರೆ ಹೋಗ್ತಾರೆ. ಇದು ಮಾರ್ನಿಂಗ್ ರೂಟೀನ್ ಇರುತ್ತೆ ಬರ್ತಡೇ ದಿನಗಳದ್ದು. ಮತ್ತು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು. ಇನ್ನು ಸಂಜೆಯಿಂದ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋದು. ಪ್ರತಿ ವರ್ಷವೂ ಕೂಡ ಸೇಮ್ ಇದೇ ರೀತಿಯಲ್ಲೇ ಆಗುತ್ತೆ. ಏನೂ ಸಹ ಚೇಂಜಸ್ ಇರೋದಿಲ್ಲ. ಎಕ್ಸ್ಟ್ರಾ ಅಂತ ಅಂದರೆ ಏನಾದರೂ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸಿಂಪಲ್ಲಾಗಿ ಬಲೂನಲ್ಲಿ ಡೆಕೋರೇಷನ್ ಮಾಡ್ಬೋದು ಅಷ್ಟೇ ಕೆಲವೊಂದು ವರ್ಷ. ಅದು ಬಿಟ್ಟರೆ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ. ಇಬ್ಬರು ಮಕ್ಕಳುಗಳು ಕೂಡ ಅಷ್ಟೇ. ನನಗೆ ಯಾಕೆ ಗ್ರ್ಯಾಂಡಾಗಿ ನೀವು ಆಚರಣೆ ಮಾಡೋದಿಲ್ಲ, ನನಗೆ ಗ್ರ್ಯಾಂಡ್ ಬೇಕು ಅಂತ ಇದುವರೆಗೂ ಇಬ್ಬರಲ್ಲಿ ಒಬ್ಬರು ಕೂಡ ಕೇಳಿಲ್ಲ. ನೋಡೋಣ ಮುಂದೆ ಹೇಗೆ ಅವರು ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೋ, ಯಾವಾಗ ಇಷ್ಟಪಡ್ಬೋದು ಆವಾಗ ಏನಾದರೂ ಪ್ರಯತ್ನ ಪಡ್ಬೋದೇನೋ ನಾವು. ಹೀಗಿತ್ತು ಕುಶಾಲ್ ಬರ್ಡೇ ವ್ಲಾಗ್.